ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ. ನಾನು ಇಲ್ಲಿ ಚುರುಮುರಿಯಿಂದ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಯಾವ ರೀತಿ ಮಾಡೋದು ಈ ಸ್ವೀಟ್ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇಲ್ಲಿ ನಾನು ಮೊದಲಿಗೆ ಚುರುಮುರಿಯನ್ನು ತಗೋತಾ ಇದ್ದೀನಿ. ನೋಡಿ, ಇದು ಗಟ್ಟಿ ಚುರುಮುರಿ. ಈ ಚುರುಮುರಿಗೆ ನಾವು ಇಲ್ಲಿ ಅಳ್ಳಂತನೂ ಕರೀತೇವೆ ನಮ್ಮ ಸೈಡಲ್ಲಿ. ಇಲ್ಲಿ ನಾನು 2 ಬಟ್ಟಲಷ್ಟು ಚುರುಮುರಿಯನ್ನು ತೊಗೊಂಡಿದ್ದೀನಿ. ಇದರಲ್ಲಿ ಕಸ ಕಡ್ಡಿ ಏನಾದರೂ ಇದ್ದರೂ ನಾವು ಇದನ್ನು ಚೆನ್ನಾಗಿ ನೋಡಿಕೊಂಡು ತೊಗೊಳ್ಬೇಕು. ನೋಡಿ, ಈ ರೀತಿ ತಗೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ಗ್ಯಾಸನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದೊಂದು 1 ನಿಮಿಷದವರೆಗೆ ನಾವು ಇದು ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಜಾಸ್ತಿ ಹೊತ್ತು ಏನು ಹುರ್ಕೊಳ್ಳೋದು ಬೇಡ, ಒಂದೇ 1 ನಿಮಿಷ ಸಾಕು. ಒಂದು ಸ್ವಲ್ಪ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೂ ನಾವು ಈ ಚುರುಮುರಿಯನ್ನು ಹುರಿದುಕೊಳ್ಬೇಕು. ನೋಡಿ, ನೀವು ಈ ರೀತಿ ಹುರಿದುಕೊಳ್ಳಿ. ಒಂದು ಸ್ವಲ್ಪ ಕೈಯಿಂದ ಮುಟ್ಟಿ ನೋಡಿದ್ರೆ ಒಂದು ಸ್ವಲ್ಪ ಬೆಚ್ಚಗಿರಬೇಕು. ನೋಡಿ, ಈ ರೀತಿ ಒಂದು ಸ್ವಲ್ಪ ಬೆಚ್ಚಗೆ ಕೂಡ ಆಗಿದೆ. ಮತ್ತು ಈ ಚುರುಮುರಿಯನ್ನು ಈ ರೀತಿ ಪ್ರೆಶ್ ಮಾಡಿ ನೋಡಿ, ಅದು ಪ್ರೆಶ್ ಆಗಬೇಕು. ನೋಡಿ, ಈ ರೀತಿ ಆಗಬೇಕು. ಇಷ್ಟಾದರೆ ಸಾಕು. ನೋಡಿ, ಜಾಸ್ತಿ ಟೈಮ್ ಏನು ತೊಗೊಳ್ಳೋದಿಲ್ಲ, ಒಂದೇ 1 ನಿಮಿಷ ಹುರಿದುಕೊಂಡ್ರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟಿನಲ್ಲಿ ತೆಗೆದು ಇಟ್ಕೊಳ್ಳೋಣ. ಮತ್ತು ಅದೇ ಪ್ಯಾನಿಗೆ ನಾನಿಲ್ಲಿ ಒಂದು ಅರ್ಧ ಬಟ್ಟಲಷ್ಟು ಶೇಂಗಾ ಬೀಜವನ್ನು ತೊಗೊಂಡಿದ್ದೀನಿ. ನೋಡಿ, ಈ ಶೇಂಗಾ ಬೀಜ ಕೂಡ ನಾವು 1-2 ನಿಮಿಷದವರೆಗೆ ಚೆನ್ನಾಗಿ ಹುರಿದುಕೊಳ್ಬೇಕು. ಲೋ ಫ್ಲೇಮಲ್ಲಿ ಇಟ್ಕೊಂಡು, ಗ್ಯಾಸ್ ಅಂತೂ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಇದನ್ನು ಒಂದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಇದನ್ನು ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಮೇಲಿಂದ ಸಿಪ್ಪೆ ಹೋದರೆ ಸಾಕು. ನೀವು ಕಲರ್ ಚೇಂಜ್ ಮಾಡೋದಕ್ಕೆ ಹೋಗಬೇಡಿ. ಮತ್ತು ಶೇಂಗಾ ಕೂಡ ಕಪ್ಪಾಗಬಾರ್ದು, ಒಳಗಿಂದ ಬೀಜ ಕೂಡ ಕಪ್ಪಾಗಬಾರ್ದು. ಆ ರೀತಿ ನಾವು ಇದನ್ನು ಹುರಿದುಕೊಳ್ಬೇಕು. ನೋಡಿ, ಮತ್ತು ನಾನು ಒಂದು ಸ್ವಲ್ಪ ಇಲ್ಲಿ 8-10 ಗೋಡಂಬಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಒಂದು ಸ್ವಲ್ಪ ನಾವು ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಿಪ್ಪೆ ಹೋದರೆ ಸಾಕು, ಜಾಸ್ತಿ ಹೊತ್ತು ಹುರಿದುಕೊಳ್ಳೋದು ಬೇಡ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಒಂದು 2-3 ನಿಮಿಷ ಹುರಿದುಕೊಂಡ್ರೆ ಸಾಕು. ನೋಡಿ, ಈ ರೀತಿ ನಾವು ಇದನ್ನು ಕೂಡ ಹುರಿದುಕೊಂಡು ನಾವು ಇದನ್ನು ಕೂಡ ಇವಾಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದು ಫುಲ್ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ. ಈ ಚುರುಮುರಿ ಕೂಡ ಒಂದು ಸ್ವಲ್ಪ ತಣ್ಣಗಾಗಬೇಕು, ಮತ್ತು ಶೇಂಗಾ ಮತ್ತು ಗೋಡಂಬಿ ಕೂಡ ತಣ್ಣಗಾಗಬೇಕು. ನೋಡಿ, ನಾನು ತಣ್ಣಗಾದಮೇಲೆ ಈ ರೀತಿ ಶೇಂಗಾ ಮೇಲಿನ ಸಿಪ್ಪೆಗಳನ್ನು ನಾನು ತೆಗೆದು ಇಟ್ಕೊಂಡಿದ್ದೀನಿ. ನೋಡಿ, ಕಲರ್ ಎಷ್ಟು ಚೇಂಜ್ ಆಗಿಲ್ಲ. ಈ ರೀತಿ ನಾವು ಹುರಿದುಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಒಂದು ಮಿಕ್ಸಿ ಜಾರನ್ನು ತಗೊಂಡು ಈ ಹುರಿದಿಟ್ಟಿಕೊಂಡಿರುವ ಶೇಂಗಾ ಮತ್ತು ಗೋಡಂಬಿ ಹಾಕೋತಾ ಇದ್ದೀನಿ. ಮತ್ತು ಈ ಅಳ್ಳು ಕೂಡ ಹುರಿದಿಟ್ಕೊಂಡಿದ್ದೀವಲ್ಲ, ಅದನ್ನು ಕೂಡ ಹಾಕೋತಾ ಇದ್ದೀನಿ, ಚುರುಮುರಿ. ಇವಾಗ ನಾವು ಇದನ್ನು ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ. ನೋಡಿ, ಮಿಕ್ಸಿ ಮಾಡಿಕೊಂಡು ಈ ರೀತಿ ನಾವು ಪೌಡ್ರ್ ಮಾಡ್ಕೊಳ್ಬೇಕು. ನೋಡಿ, ಯಾವ ರೀತಿ ಪೌಡ್ರ್ ಆಗಿದೆ ಅಂತ ನೀವು ನೋಡ್ಕೊಳ್ಬಹುದು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಪೌಡ್ರ್ ಆಗಿದೆ ಅಂತ ನೋಡಿ. ಒಂದು ಸ್ವಲ್ಪನೂ ಇದರಲ್ಲಿ ಶೇಂಗಾ ಬೀಜ ಕಾಣಿಸ್ತಾ ಇಲ್ಲ, ಮತ್ತು ಚುರುಮುರಿ ಕೂಡ ಕಾಣಿಸ್ತಾ ಇಲ್ಲ. ಈ ರೀತಿ ನಾವು ಪೌಡ್ರ್ ಮಾಡಿಟ್ಕೊಂಡು ಒಂದು ಪಾತ್ರೆಯನ್ನು ತಗೊಂಡು ಅದಕ್ಕೆ ಸೋದಿಸ್ಕೊಳ್ಳೋಣ. ಈ ರೀತಿ ಒಂದು ಜರಡಿಯನ್ನು ತಗೊಂಡು ನಾವು ಸೋದಿಸ್ಕೊಳ್ಬೇಕು. ಏನಾದರೂ ಒಂದು ಸ್ವಲ್ಪ ಏನಾದರೂ ದಪ್ಪಾಗಿದ್ದರೆ ಇದು ಮೇಲ್ಗಡೆ ಬರುತ್ತೆ. ನೋಡಿ, ಈ ರೀತಿ ನಾವು ಚೆನ್ನಾಗಿ ಸೋದಿಸ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಈ ರೀತಿ ಜಾರಿಯಿಂದ ಸೋದಿಸ್ಕೊಳ್ಳಿ, ಇಲ್ಲಾಂದರೆ ನೀವು ಹಿಟ್ಟು ಹಿಡಿಯುವ ಜರಡಿ ಇರುತ್ತಲ್ವ, ಅದರಿಂದ ಕೂಡ ಸೋದಿಸ್ಕೊಳ್ಬೋದು. ನೋಡಿ, ಈ ರೀತಿ ಸೋದಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಈ ಚುರುಮುರಿ ಮತ್ತು ಶೇಂಗಾ ಪೌಡರು. ಮತ್ತು ನಾವು ಅದೇ ಮಿಕ್ಸಿಗೆ ನಾನು ಇಲ್ಲಿ ಒಂದು ಸ್ವಲ್ಪ ಸಕ್ಕರೆಯನ್ನು ತಗೋತಾ ಇದ್ದೀನಿ. ರುಚಿಗೆ ನೀವು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಸಕ್ಕರೆ ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಬಟ್ಟದಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು 2-3 ಏಲಕ್ಕಿಯನ್ನು ಬಿಡಿಸ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ನಾವು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡು ಬರಬೇಕಾಗುತ್ತೆ. ಈ ಸಕ್ಕರೆ ಕೂಡ ನೋಡಿ, ಈ ರೀತಿ ನಾನು ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ, ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ಈ ಸಕ್ಕರೆ ಪೌಡರ್ ಕೂಡ ನಾವು ಇದರಲ್ಲಿ ಜಲ್ಲಡಿ ಹಿಡ್ಕೊಳ್ಳೋಣ. ನೋಡಿ, ಇದನ್ನು ಕೂಡ ಸೋದಿಸ್ಕೊಳ್ಬೇಕು. ಏನಾದರೂ ಒಂದು ಸ್ವಲ್ಪ ದಪ್ಪ ಇದ್ದರೆ ಅದು ಮೇಲ್ಗಡೆ ಬರುತ್ತೆ. ನೋಡಿ, ಅದೇ ಪೌಡ್ರಲ್ಲಿ ನಾನು ಈ ಸಕ್ಕರೆ ಪೌಡರ್ ಕೂಡ ಜರಡಿ ಹಿಡ್ಕೊತಾ ಇದ್ದೀನಿ, ಸೋದಿಸ್ಕೊತಾ ಇದ್ದೀನಿ. ನೋಡಿ, ಇವೆರಡು ಸೋದಿಸ್ಕೊಂಡು ನಾವು ಒಂದು ಸರಿ ಚೆನ್ನಾಗಿ ಕೈಯಿಂದ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ. ಚುರುಮುರಿ ಪೌಡರು ಮತ್ತು ಸಕ್ಕರೆ ಪೌಡರು ಎರಡೂ ಕೂಡ ಚೆನ್ನಾಗಿ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇವಾಗ ಇದಕ್ಕೆ 2 ಸ್ಪೂನಷ್ಟು ನಾನು ಹಾಲನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿ ಜಾಸ್ತಿ ಹಾಲನ್ನು ಹತ್ತುವುದಿಲ್ಲ, ಕೇವಲ 2 ಸ್ಪೂನ್ ಹಾಲಿನಿಂದ ನಾವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ, ಈ ರೀತಿ ಮಿಕ್ಸ್ ಮಾಡ್ತಾ ಹೋದಂತೆ ಈ ರೀತಿ ಗಟ್ಟಿ ನಾದ್ಕೊಂಡು ಇಟ್ಕೊಳ್ಬೇಕಾಗುತ್ತೆ. ನೋಡಿ, ಕೇವಲ 2 ಸ್ಪೂನ್ ಹಾಲು ಹತ್ತಿದೆ, ಜಾಸ್ತಿ ಏನು ಹತ್ತಿಲ್ಲ. ನೀವು ನೋಡ್ತಾ ಇರ್ಬೋದು, ನಾನು ತಗೊಂಡಿರುವ ಹಾಲಲ್ಲಿ ಇಷ್ಟೊಂದು ಉಳಿದಿದೆ. ನೋಡಿ, ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ನಾವು ಇದಕ್ಕೆ ಸ್ವಲ್ಪ ಅಂದರೆ ಸ್ವಲ್ಪ ತುಪ್ಪವನ್ನು ಹಚ್ಕೊಳ್ಬೇಕಾಗುತ್ತೆ. ನೋಡಿ, ನೋಡ್ತಾ ಇರ್ಬೋದು ನೀವು, ನಾನು ಒಂದು ಅರ್ಧ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ. ಜಾಸ್ತಿ ಏನು ತುಪ್ಪ ತೊಗೊಂಡಿಲ್ಲ, ಅರ್ಧ ಸ್ಪೂನಷ್ಟು ತುಪ್ಪ ತೊಗೊಂಡು ನಾವು ಮತ್ತೆ ಒಂದು ಸರಿ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು. ಎಲ್ಲ ಈ ಮಿಶ್ರಣಕ್ಕೆ ತುಪ್ಪ ಹತ್ತುವಂತೆ ನಾವು ಚೆನ್ನಾಗಿ ನಾದ್ಕೊಳ್ಬೇಕಾಗುತ್ತೆ. ನೋಡಿ,
ಈ ರೀತಿ ನಾನು ನಾದ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ತುಂಬಾ ಸಾಫ್ಟಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ. ನಾವು ಕೇವಲ ಅರ್ಧ ಸ್ಪೂನ್ ತುಪ್ಪದಿಂದ ಈ ರೀತಿ ಮಿಶ್ರಣ ಆಗಿದೆ ನೋಡಿ. ನಾವು ಕೈಗೆಲ್ಲ ಎಷ್ಟೊಂದು ತುಪ್ಪ ಅಂಟ್ಕೋತಾ ಇದೆ ಅಂತ ನೋಡ್ಕೊಳ್ಬೋದು. ನಾನೇನಿಲ್ಲಿ ಜಾಸ್ತಿ ತುಪ್ಪ ಹಾಕಲಿಲ್ಲ, ಕೇವಲ ಅರ್ಧ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಇವಾಗ ಈ ರೀತಿ ರೆಡಿ ಮಾಡಿಕೊಂಡು ಈ ಮಿಶ್ರಣವನ್ನು ನಾವು ಇಲ್ಲಿ ಲಟ್ಟಿಸ್ಕೊಳ್ಳೋಣ. ಗ್ಯಾಸ್ ಕಟ್ಟಿ ಮೇಲೆ ನಾನು ಲಟ್ಟಿಸ್ತಾ ಇದ್ದೀನಿ. ನೀವು ಚಪಾತಿ ಮಾಡುವ ಮನೆ ಇದ್ದರೆ ಅದ್ರ ಮೇಲೆ ಕೂಡ ನೀವು ಲಟ್ಟಿಸ್ಕೊಳ್ಬೋದು ನೋಡಿ ಫ್ರೆಂಡ್ಸ್. ಈ ರೀತಿ ಲಟ್ಟಿಸ್ತಾ ಹೋದಂತೆ ಈ ಸೈಡಲ್ಲೆಲ್ಲ ಈ ರೀತಿ ಆಗುತ್ತೆ. ನಾವು ಕೈಯಿಂದ ಈ ರೀತಿ ಪ್ರೆಸ್ ಮಾಡಿಕೊಂಡು ಮತ್ತೆ ನಮ್ಮ ಲಟ್ಟಿಸ್ಕೊಳ್ಬೇಕು ನೋಡಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ನಾವು ಲಟ್ಟಿಸ್ಕೊಳ್ಬೋದು. ಸ್ವಲ್ಪ ದಪ್ಪ ಬೇಕಂದರೆ ದಪ್ಪ, ಒಂದು ಸ್ವಲ್ಪ ತೆಳ್ಳಗೆ ಬೇಕಂದರೆ ತೆಳುವಾಗಿ ಕೂಡ ಲಟ್ಟಿಸ್ಕೊಳ್ಬೋದು ನೋಡಿ. ನಾನು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊತಾ ಇದ್ದೀನಿ. ಇವಾಗ ನಾವು ಒಂದು ಚಾಕುದಿಂದ ನಾವು ಕಟ್ ಮಾಡ್ಕೊಳ್ಳೋಣ. ಇಲ್ಲಿ ಸೈಡಲ್ಲಿರುವುದೆಲ್ಲ ನಾನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ, ಸ್ಕ್ವಯರ್ ಶೇಪ್ ಮಾಡ್ಕೊತಾ ಇದ್ದೀನಿ ನೋಡಿ. ನೋಡ್ತಾ ಇರ್ಬೋದು ನೋಡಿ ಫ್ರೆಂಡ್ಸ್. ಈ ಚುರುಮುರಿಯಿಂದ ತುಂಬಾ ರುಚಿಕರವಾದ ಸ್ವೀಟನ್ನು ಮಾಡ್ಕೊಳ್ಬಹುದು ನಾವು. ಕೇವಲ ಒಂದು 10 ನಿಮಿಷ ಟೈಮ್ ತಗೊಳುತ್ತೆ, ಜಾಸ್ತಿ ಟೈಮ್ ಕೂಡ ಹತ್ತೋದಿಲ್ಲ ನೋಡಿ. ಇವಾಗ ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನೋಡಿ. ನಾನು ಇಲ್ಲಿ ಸ್ಕ್ವಯರ್ ಶೇಪಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಇಷ್ಟಪಟ್ಟು ತಿನ್ನುವಂಥ ಸ್ವೀಟ್ ಅಂತಲೇ ಹೇಳ್ಬೋದು. ಚುರುಮುರಿಯಿಂದ ಯಾರು ನಂಬೋಕ್ಕೆ ಆಗಲ್ಲ ಇದು ಚುರುಮುರಿಯಿಂದ ಮಾಡಿರುವ ಸ್ವೀಟ್ ಅಂತ ನೋಡಿ ಫ್ರೆಂಡ್ಸ್. ಇದು ಅಂಗಡಿಯಿಂದ ತಂದಿರುವ ಸ್ವೀಟ್ ಅಂತಲೇ ಅಂತಾರೆ. ನೀವು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಿ, ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ನೋಡಿ ಈ ರೀತಿ ನಾನು ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಫ್ರೆಂಡ್ಸ್. ನಾನಿಲ್ಲಿ ಸೈಡಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದರಿಂದ ಈ ರೀತಿ ಉಂಡೆ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಮತ್ತು ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ನಾನು ಹಾಕಿರುವಂಥ ವಿಡಿಯೋ ನೋಟಿಫಿಕೇಷನ್ ನಿಮಗಾಗಿ ಫಸ್ಟ್ ತಲುಪುತ್ತದೆ ನೋಡಿ ಫ್ರೆಂಡ್ಸ್. ಇಲ್ಲಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ. ಈ ನಮ್ಮ ಚಿರುಮುರಿಯಿಂದ ಮಾಡಿರುವಂಥ ಸ್ವೀಟು ನೋಡಿ. ಒಂದನ್ನು ಮುರಿದು ತೋರಿಸ್ತೀನಿ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಳ್ಬೋದು ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ, ಈಸಿ ರೆಸಿಪಿಯೊಂದಿಗೆ. ಅಲ್ಲಿವರೆಗೂ ಓಕೆ, ಬಾಯ್ ಬಾಯ್ ಫ್ರೆಂಡ್ಸ್.